ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ ಡಿಸೆಂಬರ್ 8ರವರೆಗೆ ಗಡುವು ನೀಡಿದ ಜೆಡಿಎಸ್ ಪಕ್ಷದ ನಾಯಕರು. ತಪ್ಪಿದರೆ ಟಿಬಿ ಡ್ಯಾಂಗೆ ಮುತ್ತಿಗೆ. ಜಾತಿ ಪಕ್ಷದ ಮುಖವಾಣಿ ಆಗಲು ನಾವು ಬಯಸುವುದಿಲ್ಲ. ಅಬ್ದುಲ್ ಸಲಾಂ ಪುತ್ತಿಗೆ. ಎರಡನೇ ಬೆಳೆಗೆ ನೀರಿನ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ನಿಂದ ಚರ್ಚೆಗೆ ಒತ್ತಾಯ. ನಿಖಿಲ್ ಕುಮಾರಸ್ವಾಮಿ. ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ತುಂಗಭದ್ರಾ ಜಲಾಶಯ ಅವಲಂಬಿತ 4 ಜಿಲ್ಲೆಯ ರೈತಾಪಿ ಜನರು ಎರಡನೇ ಬೆಳೆಗೆ ನೀರು ಬಿಡಿ ಅಥವಾ ಪರಿಹಾರ ಹಾಗೂ ಸಾಲ ಮನ್ನಾ ಮಾಡಿ ಎಂದು ಘೋಷವಾಕ್ಯದಡಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಿ ರಾಜ್ಯ ಸರ್ಕಾರಕ್ಕೆ 8 ದಿನಗಳ ಕಾಲ ಗಡುವು ನೀಡಲಾಯಿತು. ನಗರದ ಕೋಟೆ ಈರಣ್ಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಿವಿಧ ವೃತ್ತಗಳ ಮೂಲಕ 2 ಕಿಲೋಮೀಟರ್ವರೆಗೂ ಪಾದಯಾತ್ರೆ ನಡೆಸಿ ಎಪಿಎಂಸಿ ಆವರಣದಲ್ಲಿ ಬಹಿರಂಗ ಸಮಾವೇಶ ನಡೆಸಲಾಯಿತು. ಮಾಜಿ ಸಚಿವರು ಹಾಗೂ ಕೆಒಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಟ್ಟಾದ ನಂತರ ಅದನ್ನು ತಾತ್ಕಾಲಿಕವಾಗಿ ಸರಿಪಡಿಸಿ ಎಲ್ಲ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿ ಎರಡನೇ ಬೆಳೆಗೆ ನೀರು ಬಿಡುವ ಭರವಸೆಯನ್ನು ಜಲಸಂಪನ್ಮೂಲ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿ ಕ್ರಸ್ಟ್ ಗೇಟ್ ಅಳವಡಿಸಲು ಕಾಲಹರಣ ಮಾಡಿದರು. ನುರಿತ ತಜ್ಞ ಕನ್ನಯ್ಯ ನಾಯ್ಡು ಭರವಸೆ ನೀಡಿದಾಗಲೂ ಕೂಡ ತಾವೇ ತಜ್ಞರು ಎನ್ನುವಂತೆ ವರ್ತಿಸುತ್ತಿದ್ದಾರೆ. ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ರೈತ ವಿರೋಧಿ ನಿಲುವುಗಳನ್ನು ತೆಗೆದುಕೊಳ್ಳುತ್ತಿದ್ದು ರಾಜ್ಯ ಸರ್ಕಾರಕ್ಕೆ ರೈತರ ಶಾಪ ತಟ್ಟದೆ ಬಿಡುವುದಿಲ್ಲ ಎಂದು ಹೇಳಿದರು. ಜೊತೆಗೆ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್, ಗುರುಮಿಟ್ಕಲ್ ಶಾಸಕ ಶರಣೇಗೌಡ ಕಂದುಕೂರ್, ಮಾಜಿ ಸಚಿವ ಹನುಮಂತಪ್ಪ ಹಾಲ್ಕೋಡ್, ಕೋರ್ ಕಮಿಟಿ ಅಧ್ಯಕ್ಷ ಜಿ.ಕೆ. ಕೃಷ್ಣಾರೆಡ್ಡಿ, ನೇಮಿರಾಜ್ ನಾಯಕ್, ರಾಜ ವೆಂಕಟಪ್ಪ ನಾಯಕ್ ಸೇರಿದಂತೆ ಅನೇಕರು ಮಾತನಾಡಿ ರಾಜ್ಯ ಸರ್ಕಾರದ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದರು. ಇನ್ನು ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ 30 ಟಿಎಂಸಿ ನೀರು ಇತ್ತು. ಆಗ ಭದ್ರಾ ನದಿಯಿಂದ 10 ಟಿಎಂಸಿ ನೀರು ತಂದು ಈ ಭಾಗದ ರೈತರ ಎರಡನೇ ಬೆಳೆಗೆ ನೀರು ಬಿಟ್ಟಿದ್ದರು. ಪ್ರಸ್ತುತ 79 ಟಿಎಂಸಿ ನೀರು ತುಂಗಭದ್ರಾ ಜಲಾಶಯದಲ್ಲಿ ಸಂಗ್ರಹವಿದ್ದರೂ ಸಹ ಏಕೆ ನೀರು ಬಿಡಲು ಆಗುತ್ತಿಲ್ಲ? ಕ್ರಸ್ಟ್ ಗೇಟ್ಗಳ ನೆಪದಲ್ಲಿ ರೈತರ ಬದುಕಿನೊಂದಿಗೆ ಚೆಲ್ಲಾಟ ಆಡುವುದು ಎಷ್ಟು ಸರಿ? ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ನಮ್ಮದು 3 ಬೇಡಿಕೆ. ಅದು ಎರಡನೇ ಬೆಳೆಗೆ ನೀರು ಬಿಡಬೇಕು, ಇಲ್ಲವೇ 1 ಎಕರೆಗೆ 25,000 ಪರಿಹಾರ ಕೊಡಬೇಕು. ಇದು ಆಗದಿದ್ದರೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡಲೇಬೇಕು. ಚಳಿಗಾಲದ ಅಧಿವೇಶನದವರೆಗೆ ಕಾಲಾವಕಾಶ ನೀಡಲಾಗುತ್ತಿದ್ದು ಈ ಭಾಗದ ರೈತರಿಗಾಗಿ ನಮ್ಮ ಪಕ್ಷದ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತಲಿದ್ದು, ಆದರೂ ಸರ್ಕಾರ ತನ್ನ ಮೊಂಡುತನ ಬಿಡದೇ ಇದ್ದರೆ ತುಂಗಭದ್ರಾ ಜಲಾಶಯಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿಗೌಡ, ಧರ್ಮಗೌಡ ಮಲ್ಕಾಪುರ್, ಜಿಲಾನಿ ಪಾಷಾ, ಸುಮಿತ್ ತಡ್ಕಲ್, ವೇದಮೂರ್ತಿ, ಡಾಕ್ಟರ್ ಸಿದ್ದಯ್ಯ ತಾತ ಮರಳು ಸಿದ್ದಸ್ವಾಮಿ ಮಠ ಗೊರೆಬಾಳ್, ಸುರೇಶ್, ಮಹಂತೇಶ್ ಪಾಟೀಲ್ ಅತ್ನೂರ್, ಸಿದ್ದು ಬಂಡಿ, ರಾಜು ನಾಯಕ್, ನರಸಿಂಹ ನಾಯಕ್, ರಾಮಚಂದ್ರ ನಾಯಕ್, ವೀರೇಶ್ ಮಾಲ್ತಿಮಠ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ, ವೀರನಗೌಡ, ದಾಸರಿ ಸತ್ಯನಾರಾಯಣ್, ಸರಸ್ವತಿ ಪಾಟೀಲ್, ಚಂದ್ರಶೇಖರ್ ಮೈಲಾರ್, ಶಿವಶಂಕರ್ ವಕೀಲರು, ರಾಘವೇಂದ್ರ ಮಸ್ಕಿ, ನಾಗೇಶ್ ಹಂಚಿನಾಳ್, ವೆಂಕಟೇಶ್ ನಂಜಲ್ದಿನಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆಯಲ್ಲಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಾವಿರಾರು ರೈತರು ಭಾಗವಹಿಸಿದ್ದರು. ಜೋಳ ಹಾಳಾಗಿದೆ, ನೆಲ್ಲು ಕೂಡ ಹಾಳಾಗಿದೆ, ವೈರಸ್ ಬಂದು ನೆಲ್ಲು ಕೂಡ ಹಾಳಾಗಿದೆ. ಅವು 15-20 ಚೀಲ ಬರ್ತಾ ಇದೆ. ಇಂಥ ಇದ್ರಾಗ ಯಾರಿಗೂ ನೀರು ಬೇಕಾಗಿದ್ದಿಲ್ಲ. 3,500-4,000 ಕ್ಯೂಸೆಕ್ಸ್ ನೀರನ್ನ ನಮ್ಮ ಕಾಲುವೆಯ ಮೂಲಕ 2-3 ತಿಂಗಳು ಹರಿಸಿದ್ರು. ಯಾರಿಗೆ ನೀರು ಬೇಕಾಗಿತ್ತು? ಜೋಳದವರಿಗೂ ನೀರು ಬೇಕಾಗಿದ್ದಿಲ್ಲ, ಯಾವ ಬೆಳೆಗೂ ನೀರೇ ಬೇಕಾಗಿಲ್ಲ. ಪ್ರತಿದಿನ ಮಳೆ ಬರ್ತಾ ಇತ್ತು, ಕೆಲಸ ಮಾಡಕ್ಕೆ ಬಿಡಲಾರ್ದಂತ ಪರಿಸ್ಥಿತಿ. ಆವಾಗ ನೀರನ್ನು ಹರಿಸಿದ್ರು. ಇವರಿಗೆ ಜ್ಞಾನ ಇತ್ತು ಇಲ್ಲೋ ಬೇಕಂತ ಮಾಡಿದ್ರು ಗೊತ್ತಿಲ್ಲ. ಆದರೆ ಮಂತ್ರಿಗೆ ICC ಚೇರ್ಮನ್ ಆದವರಿಗೆ, ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿಯ ಚೇರ್ಮನ್ ಆದವರಿಗೆ ನಾವು ಒಂದು ವೇಳೆ ರಿಸರ್ವಾಯರ್ ಇಂದ ನಮ್ಮ ಕಾಲುವೆಯ ಮೂಲಕ ನೀರನ್ನ ಪಡೆದರೆ ಅದು ನಮ್ಮ ನೆಟ್ಟಕ್ಕೆ ಖರ್ಚು ಬಿಡುತ್ತೆ. ಈ ವಿಷಯವನ್ನು ನಾವು ಕಾರ್ಯಕ್ರಮಕ್ಕೆ ತಗೊಂಡು ಹೋಗಬಹುದಾ? ಇದು ಇದೀಗ ಸಾಕಾಗುತ್ತಾ ಈ ಪಾದಯಾತ್ರೆ? ಇದು ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನೀವು ಕೂಡ ಒಪ್ಪಿಕೊಳ್ಳತಕ್ಕಂಥ ಮಾತು. ಮತ್ತೆ ಸಣ್ಣ ಮಾತಾಡ್ತಾರೆ. ಇವತ್ತು ಆಡಳಿತ ಪಕ್ಷದಲ್ಲಿ ಕೂತಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಮಾನ ಮರ್ಯಾದೆ ಅನ್ನೋ ಒಂದು ಪದಕ್ಕೆ ಅರ್ಥ
ನಾವೆಲ್ಲರೂ ಬದುಕ್ತಾ ಇದ್ದೇವೆ. ನಿಮಗೆ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಬೇರೆ ಪತ್ರಿಕಾ ಆದ್ಯತಾ ಪಟ್ಟಿಗೂ ವಾರ್ತಾಭಾರತಿ ಆದ್ಯತಾ ಪಟ್ಟಿಗೂ ಬಹಳಷ್ಟು ವ್ಯತ್ಯಾಸವಿದೆ. ನಮ್ಮ ಬೆಂಬಲಿಗರು, ಓದುಗರು ಮತ್ತು ಸಾಮಾಜಿಕ ಕಳಕಳಿ ಇರುವ ಸದಸ್ಯರು. ನಾವು ಯಾವುದೇ ಜಾತಿ ಅಥವಾ ಪಕ್ಷದ ಮುಖವಾಣಿ ಆಗಲು ಬಯಸುವುದಿಲ್ಲ. ನಮ್ಮ ಪತ್ರಿಕೆಯಲ್ಲಿ ಮಾಹಿತಿ ಭಾಗ ಮತ್ತು ದಿನನಿತ್ಯದ ಸುದ್ದಿ ಭಾಗ ಇರುತ್ತದೆ. 25 ವರ್ಷಗಳಿಂದ ರಾಜಿ ಆಗದೆ ಸುದ್ದಿ ಬಿತ್ತರಿಸುತ್ತಾ ಬಂದಿದ್ದೇವೆ. ಡಿಸೆಂಬರ್ 20ರಂದು ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಆವೃತ್ತಿ ಬಿಡುಗಡೆ ನಡೆಯಲಿದ್ದು ತಾವೆಲ್ಲರೂ ನಮ್ಮ ಜೊತೆ ಇರಬೇಕೆಂದು ವಾರ್ತಾಭಾರತಿ ಪ್ರಧಾನ ಸಂಪಾದಕರು, ಮಾಧ್ಯಮ ಸಂಸ್ಥೆಯ ಮುಖ್ಯಸ್ಥರಾದ ಅಬ್ಬುಸಲಾಂ ಪುತ್ತಿಗೆ ಅವರು ಸಭೆಯಲ್ಲಿದ್ದವರಲ್ಲಿ ವಿನಂತಿ ಮಾಡಿದರು. ವಾರ್ತಾ ಭಾರತೀಯ ಕಲ್ಯಾಣ ಕರ್ನಾಟಕ ಆವೃತ್ತಿ ಬಿಡುಗಡೆ ನಿಮಿತ್ತ ನಗರದ ಮಿಲಾಫ್ ಶಾದಿ ಮಹಲ್ನಲ್ಲಿ ಏರ್ಪಡಿಸಿದ್ದ ಓದುಗರು, ವೀಕ್ಷಕರು ಹಾಗೂ ಹಿತೈಷಿಗಳ ಸಭೆಯ ಸೇರಿದ್ದ ಪ್ರಗತಿಪರ ಸಂಘಟನೆಗಳ ಸದಸ್ಯರಲ್ಲಿ ಹಿತೈಷಿಗಳಲ್ಲಿ ತಮ್ಮ ಪತ್ರಿಕೆ ನಡೆದು ಬಂದ ದಾರಿ, ವಾರ್ತಾ ಭಾರತಿ ಮತ್ತು ಇತರ ಪತ್ರಿಕೆಗಳಿಗೆ ಇರುವ ವ್ಯತ್ಯಾಸ, ಪತ್ರಿಕೆಯಲ್ಲಿ ತಾವು ಮಹತ್ವ ನೀಡುವ ವಿಷಯದ ಕುರಿತು ತಿಳಿಸುತ್ತಾ ಕಲಬುರಗಿಯಲ್ಲಿ ನಡೆಯುವ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಹ್ವಾನ ನೀಡಿದರು. ಕಾರ್ಯಕ್ರಮ ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ ಜಿಶಾಂತ್ ಅಖಿಲ್ ಸಿದ್ದಿಕಿ ಅವರು, ವಾರ್ತಾ ಭಾರತಿ ನಮ್ಮ ಭಾಗದಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ತಲುಪುತ್ತಿದೆ. ಪತ್ರಿಕೆ ಆಳುವವರ ಪರ ಕೆಲಸ ಮಾಡದೆ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತಾ 23 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ RDCC ಬ್ಯಾಂಕ್ ನಿರ್ದೇಶಕರಾದ ಸೋಮನಗೌಡ ಬಾದರ್ಲಿ, ಚಂದ್ರಶೇಖರ್ ಗೊರೆಬಾಳ್, HN ಬಡಿಗೇರ್, DH ಪೂಜಾರ್, ಜಿಲಾನಿ ಪಾಷಾ ಹಾಗೂ ಎದ್ದಲದೊಡ್ಡಿ ವಿರಕ್ತ ಮಠದ ಮಹಾಲಿಂಗ ಸ್ವಾಮಿಗಳು ಪತ್ರಿಕೆ ಏಕೆ ಮುಖ್ಯ, ಇಂದಿನ ದಿನಗಳಲ್ಲಿ ಈಗಿರುವ ಪತ್ರಿಕೆಗಳು ಯಾರ ಪರ ಕೆಲಸ ಮಾಡುತ್ತಿವೆ, ಸುಳ್ಳು ಸುದ್ದಿ, ಅರೆ ಸತ್ಯ ಸುದ್ದಿ, ತಮಗೆ ಬೇಕಾದ ಹಾಗೆ ಸುದ್ದಿ ಹಾಗೂ ಫೇಡ್ ಸುದ್ದಿ ಹಂಚುವ ಕಾಲದಲ್ಲಿ ನಿಜ ಸಾರುವ ಪತ್ರಿಕೆಗಳಿಗೆ ನಾವೆಲ್ಲರೂ ಬೆಂಬಲಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಹುಸೇನ್ ಸಾಬ್, ಹಿಮಾಮ್ ಖತೀಬ್ ನೂರಾನಿ ಮಸೀದಿಯ ಮೌಲಾನ್ ತಾಜುದ್ದೀನ್ ಸಾಹಬ್ ಉಪಸ್ಥಿತರಿದ್ದರು. ನಿಜವಾಗಿ ಸಚಿವರುಗಳ ಜೊತೆಗೆ ನೇರ ಸಂವಾದ ನಡೆಸುವುದು ನಮ್ಮ ಕೆಲಸ ಅಲ್ಲ. ಜನತೆ ಮತ್ತು ಆಳುವವರು ಇವರ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡೋದು ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಅದು. ನಮಗೆ ಸಚಿವರುಗಳಿಂದ ಫೋನ್ ಬರ್ತಾ ಇರ್ತದೆ, ಸಚಿವರುಗಳ ಸೆಕ್ರೆಟರಿಗಳಿಂದ ಫೋನ್ ಬರ್ತಾರೆ. ಅದು ನಮ್ಮನ್ನು ಹೊಗಳಲಿಕ್ಕೆ ಅಥವಾ ನಮ್ಮ ಆರೋಗ್ಯಕ್ಕೆ ಕೇಳಲಿಕ್ಕೆ ಮಾಡುವಂಥ ಫೋನ್ಗಳು ಇವತ್ತು ಕೂಡ ಒಂದು ಬಂದಿದೆ ಬೆಳಿಗ್ಗೆ. ನಿಮಗೆ ಪತ್ರಿಕೆ ನಡೆಸುವುದು ಹೇಗಂತ ಗೊತ್ತಿಲ್ಲ ಅಂತ ಒಬ್ಬ ಸಚಿವರ ಸೆಕ್ರೆಟರಿ ಫೋನ್ ಮಾಡಿದ್ರು. ನಮ್ಮ ಸಚಿವರ ವಿರುದ್ಧ ನೀವು ಹೇಗೆ ಬರೆದಿರಿ ಅಂತ, ಚಟುವಟಿಕೆಯಲ್ಲಿ ವಿಫಲರಾಗಿದ್ದಾರೆ ಅಂತ ನೀವು ಬರೆದಿದ್ದೀರಿ, ಯಾವ ಆಧಾರದಲ್ಲಿ ಬರೆದಿರಿ ಅಂತ. ಇದು ಸಚಿವರುಗಳು ಮತ್ತು ನಮ್ಮ ನಡುವೆ ನಡೆಯುವಂಥ ಸಂವಾದ. ಮತ್ತು ಯಾರು ನಿಮ್ಮ ಚೇರ್ಮನ್ ಯಾರು ಅಂತ, ನಿಮ್ಮ ನಿಯಂತ್ರಕರು ಯಾರು ಅಂತ ಅದು ಗೊತ್ತಾದರೆ ಅವರನ್ನು ನಿಯಂತ್ರಿಸಬಹುದಲ್ಲ. ಮತ್ತೆ ಅದಕ್ಕೆ ಚೇರ್ಮನ್ಗಳು ಯಾರಿಲ್ಲ ಸರ್, ನಮ್ಮ ಓದುಗರೇ ನಮ್ಮ ಚೇರ್ಮನ್ಗಳು ಅಂತ ಹೇಳುತ್ತಾರೆ. ನಗರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ರೈತರ ಸಮಾವೇಶ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿ ಅವರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ, ಚಳಿಗಾಲದ ಅಧಿವೇಶನದಲ್ಲಿ ಈ ವಿಚಾರಗಳ ಕುರಿತು ಜೆಡಿಎಸ್ ಪಕ್ಷ ಚರ್ಚಿಸುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಯಚೂರು ಜಿಲ್ಲೆಯ ಸಿಂಗನೂರು ತಾಲೂಕಿನ ಜಿಲ್ಲಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ತಾಲೂಕಿನ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ದಿನ ಪಕ್ಷದ ಕಡೆಯಿಂದ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಕಳೆದ ಹಲವಾರು ದಿನಗಳಿಂದನೂ ಕೂಡ ರೈತರು 4 ಜಿಲ್ಲೆಯಲ್ಲಿ, ವಿಶೇಷವಾಗಿ ಕೊಪ್ಪಳ, ವಿಜಯನಗರ, ಬೆಳ್ಳಾರಿ ಸೇರಿದಂತೆ ನಮ್ಮ ರಾಯಚೂರು 4 ಭಾಗದಲ್ಲಿ ತುಂಗಭದ್ರಾ ಜಲಾಶಯವನ್ನು ನಂಬಿ ಬದುಕ್ತಾ ಇರತಕ್ಕಂಥ ರೈತರು ಹತ್ತತ್ರ 9,74,000 ಹೆಕ್ಟೇರ್ ಜಮೀನು ಪ್ರದೇಶಗಳಿಗೆ ಒಂದು ನೀರಾವರಿ ತುಂಗಭದ್ರಾ ಜೀವನದಿ ಮೂಲಕ ಪ್ರತಿ ವರ್ಷವೂ ಕೂಡ ಕೃಷಿಯನ್ನು ಬೆಳೀತಕ್ಕಂಥದ್ದಕ್ಕೆ ಸಾಕಾರ ಆಗಿದೆ. ಆದರೆ ತಮಗೆ ಗೊತ್ತಿದೆ, ಕಳೆದ ವರ್ಷ ಆಗಸ್ಟ್ ತಿಂಗಳು 2024ರಲ್ಲಿ ಕ್ರಸ್ಟ್ ಗೇಟ್ 19 ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಬಹುಶಃ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವರು, ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರ ಜೊತೆಯಲ್ಲೂ ಕೂತು ಸಾಕಷ್ಟು ಸರ್ವಪಕ್ಷದ ನಾಯಕರುಗಳು, ಅದರಲ್ಲೂ ನಮ್ಮ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು, ನಾಡಗೌಡರು ಸಾಹೇಬರ ನೇತೃತ್ವದಲ್ಲಿ ಬಹುಶಃ ರಾತ್ರಿ 1 ಗಂಟೆಯಲ್ಲೂ ಕೂಡ ಒಂದು ಸಭೆಯನ್ನು ಮಾಡಿ ಬಂದಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿದೆ, ಈಗಾಗಲೇ 1 ವರ್ಷ 3 ತಿಂಗಳು ಕಳೀತು. ಅಂದರೆ 2024 ಆಗಸ್ಟ್ ಅಂದರೆ ನೀವು ಲೆಕ್ಕಾಚಾರ ಮಾಡೋದಾದರೆ ಹತ್ತತ್ರ 15 ತಿಂಗಳುಗಳು ಕಳೆದೋಗಿದೆ. ಕನ್ನಯ್ಯ ನಾಯ್ಡು ಅನ್ನೋರು ಈ ಹಿಂದೆ ಶ್ರೀ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಗುಜರಾತ್ನಲ್ಲಿ ನರ್ಮದಾ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಅವ್ರನ್ನ
ಆ ಒಂದು ವಿಷಯವಾಗಿ ಒಂದು ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ. ಭಾಳ ಅನುಭವಸ್ಥರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರು 3 ರಿಂದ 4 ತಿಂಗಳು ಗಡುವಲ್ಲಿ ಇವೆಲ್ಲವೂ ಕೂಡ ಈ ಕ್ರಸ್ಟ್ ಗೇಟು ವಿಚಾರಗಳು ಇಶ್ಯೂಗಳೇನು ಸಮಸ್ಯೆಗಳು ಉಂಟಾಯಿತು ಇದನ್ನು ಬಗೆಹರಿಸಲಿಕ್ಕೆ ಇಂದಿನ ವಾಸ್ತವ ಸ್ಥಿತಿಯಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಕೂಡ ನಾಡಗೌಡರು ಸಾಹೇಬರು ಹೈದರಾಬಾದ್ಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ವೈಯಕ್ತಿಕವಾಗೂ ಕೂಡ ಅವರು ಈ ಮಾತನ್ನು ಹೇಳಿದ್ದಾರೆ. ಅಂದರೆ ನಿಮಗೆ ಗೊತ್ತಿದೆ, ಹತ್ತತ್ರ 52 ಕೋಟಿ ರೂಪಾಯಿಯಷ್ಟು 33 ಕ್ರಸ್ಟ್ ಗೇಟ್ಗಳಲ್ಲಿ ಹತ್ತತ್ರ 17-18 ಕ್ರಸ್ಟ್ ಗೇಟ್ಗಳು ಇನಾಪ್ರೇಟಿವ್ ಇದೆ. ಅಂದರೆ ಅದು ಈಗಾಗಲೇ ಆಲ್ರೆಡಿ ನಿಮ್ಗೆ ಗೊತ್ತಿದೆ 70 ವರ್ಷಕ್ಕೂ ಮಿಗಿಲಾದಂಥ ಡ್ಯಾಮಿನ ವಿಚಾರ. ಅದರಲ್ಲಿ ಈಗ 134 TMC ಕರ್ನಾಟಕ ರಾಜ್ಯಕ್ಕೆ ಬರ್ತದೆ. ಇನ್ನು ಮಿಕ್ಕಂಥದ್ದು ಅದರಲ್ಲಿ ನಮ್ಮ ಶೇರು 67%, ಇನ್ನು ತೆಲಂಗಾಣ ಹೈದರಾಬಾದ್ ಇದು ನಮ್ಮ ಆಂಧ್ರ ಸೇರ್ಕೊಂಡ್ರೆ 33% ಶೇರು ತಗೋತಾರೆ. ಅದರಲ್ಲಿ ಅವರು 9 ಲಕ್ಷ ಚಿಲ್ಲರೆ ಹೆಕ್ಟರ್ ಜಮೀನಿಗೆ ಕೃಷಿಗೆ ನೀರಾವರಿ ತಗೊಳ್ತಾರೆ. ಇನ್ನು ಅವರು ಹತ್ತತ್ರ 7 ಲಕ್ಷ ಹೆಕ್ಟರ್ ಜಮೀನಿಗೆ ಅವರು ಕೂಡ ಪಡ್ಕೊಳ್ತಾರೆ. ಅದರಲ್ಲಿ ನಮಗೆ ಈ ಹೂಳು ಶೇಖರಣೆ ಆಗಿರ್ತಕ್ಕಂಥದ್ದು ಹತ್ತತ್ರ 27 ರಿಂದ 32 TMC ಅನ್ನೋದು ಕೂಡ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈಗ 1 TMC ಇಂದ ನಾವು ಆ ಹೂಳನ್ನು ಎತ್ತಬೇಕು ಅಂತಕ್ಕಂಥದ್ದಾದರೆ ಬಹುಶಃ ನಮ್ಮೆಲ್ರಿಗೂ ಇರ್ತಕ್ಕಂಥ ಮಾಹಿತಿ ಒಂದು 25,000 ಟ್ರಕ್ ಲೋಡ್ ಅಷ್ಟು ಒಂದೊಂದು TMCಗೆ ಹೂಳನ್ನು ಎತ್ತಕ್ಕಂಥದಕ್ಕೆ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಕ್ಕೆ ಒಂದು ಕಷ್ಟದ ಸಂಗತಿ. ನಾಟ್ ವಯಬಲ್, ನಾಟ್ ಫೀಸಬಲ್, ಕಷ್ಟ ಇದೆ ಅಂತಕ್ಕಂಥದ್ದು ಸಾಕಷ್ಟು ಟೆಕ್ನಿಕಲ್ ಟೀಮು ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದಷ್ಟು ಅವ್ರ ವರದಿಯಿಂದ ಬಂದಿರತಕ್ಕಂಥ ಮೂಲ ವಿಚಾರಗಳು. ಹೀಗಿದ್ದಾಗ ನಮಗೆ ಉಳಿತಕ್ಕಂಥದ್ದು ಹತ್ತತ್ರ ಒಂದು 32 TMC 134ನಲ್ಲಿ ನೀವು ಕಳೆದುಬಿಟ್ರೆ ಒಂದು 100 ರಿಂದ 102 TMCವರೆಗೂ ನಮಗೆ ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಯ ರೈತರಿಗೆ ನೀರು ಉಳಿಬೇಕಾಗಿತ್ತು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಹುಶಃ 79 TMCಯಷ್ಟು ನೀರು 80 TMCಯಷ್ಟು ನೀರು ಈಗ ಸದ್ಯಕ್ಕೆ ಅಲ್ಲಿ ಇದೆ. 2ನೇ ಬೆಳೆಗೆ ಇನ್ನೂ ಡೌನ್ ಆಗಿದೆ. 2ನೇ ಬೆಳೆಗೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆಯಣ್ಣ, ಜಿಲ್ಲೆನಲ್ಲಿ ತಾಲೂಕಿನಲ್ಲಿ ಭತ್ತ ಬೆಳೀತಕ್ಕಂಥ ರೈತರು ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ. ಈಗ ನಾವೇ ಬರ್ತಾ ದಾರಿನಲ್ಲಿ ನೋಡ್ಕೊಂಬಂದ್ವಿ, ಎಲ್ಲ ಕಟಾವು ಮಾಡಿ ಇಟ್ಟಿದ್ದಾರೆ ಮೊದಲನೇ ಬೆಳೆ. ಈಗ 2ನೇ ಬೆಳೆಗೆ ಅವ್ರಿಗೆ ನೀರು ಬೇಕು. ಆದರೆ ಸರ್ಕಾರ ದಯಾದಾಕ್ಷಿಣ ತೋರಿಸ್ದಿರ ಕಟ್ನಿಟ್ಟಾಗಿ ನಾವು ನೀರು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ರೈತರು ICC ಮೀಟಿಂಗ್ನಲ್ಲೇ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಿದೆ. ಅದು ನಾಡಗೌಡರು ಸಾಹೇಬರು. ಈಗ ಒಂದು ಮಾತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಬಹುಶಃ ಇಂಥದೇ ಒಂದು ಕಷ್ಟಕರವಾದಂಥ ದಿನ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎದುರಿಸಿರ್ತಕ್ಕಂಥದ್ದು ಬಹುಶಃ ನಾಡಗೌಡರು ಸಾಹೇಬರು ಅವತ್ತು ಸಚಿವರು ಕೂಡ ಇದ್ದರು. ಇನ್ನೂ ಕಮ್ಮಿ TMC ಇದ್ದಂಥ ದಿನಗಳಲ್ಲೂ ಕೂಡ ಕುಮಾರಣ್ಣ ಅವರು ನೀರನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಭದ್ರಾದಿಂದ ಈಗ ಭದ್ರಾದಲ್ಲಿ 10 ರಿಂದ 12 TMC ಅಷ್ಟು ಫುಲ್ ಇದೆ. ಯಾಕೆಂದರೆ ಈಗ ನಮ್ಮ ಪುಣ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಮಳೆ ಆಯಿತು, ಮಳೆ ಆಗಿದೆ. ಎಲ್ಲ ಡ್ಯಾಮ್ಗಳು ನಾಡಗೌಡರು ಸಾಹೇಬರು ಹೇಳ್ದಂಗೆ ಸಂಪೂರ್ಣ ಭರ್ತಿಯಾಗಿದೆ. ಇಂಥ ಸಮಯದಲ್ಲಿ ಈಗ ಸರ್ಕಾರ ಒಂದು ಸ್ವಲ್ಪ ಕಾಳಜಿ ವಹಿಸಿ ಈ 4 ಜಿಲ್ಲೆಯ ರೈತರುಗಳ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಜಲಸಂಪನ್ಮೂಲ ಸಚಿವರು ಎಷ್ಟು ವಿಸಿಟ್ಗಳನ್ನ ಈ 4 ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ರೈತರ ಮನಸ್ಸುಗಳಲ್ಲೂ ಕೂಡ ಉದ್ಭವ ಆಗ್ತದೆ. ಸ್ವಾಭಾವಿಕವಾಗಿ ಈಗ ನಾವು ಕೂಡ ವಿರೋಧ ಪಕ್ಷದಲ್ಲಿರೋದ್ರಿಂದ ನಾವು ರೈತರ ಸಂಕಷ್ಟವನ್ನು ಅವರ ಒಂದು ಸ್ಥಾನದಲ್ಲಿ ನಿಂತು ಆಲಿಸ್ತಕ್ಕಂಥ ಕೆಲಸ ನಾವು ಕೂಡ ಮಾಡಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಾವು ಮಾಡ್ತಾ ಇದ್ದೇವೆ. ಮತ್ತೊಂದು ಕಡೆ ಖರೀದಿ ಕೇಂದ್ರಗಳು ಇಲ್ಲಿವರೆಗೂ ಕೂಡ ಭತ್ತ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಅದು ಇನ್ನೂ ಓಪನ್ ಮಾಡಲಿಲ್ಲ. MSP ದರನೂ ನಿಗದಿ ಮಾಡಿಲ್ಲ. ಇವನ್ ಮೆಕ್ಕೆಜೋಳ ತಗೊಳ್ಳಿ, ಕಾಟನ್ ಹತ್ತಿ ತಗೊಳ್ಳಿ, ಯಾವುದಕ್ಕೂ ಕೂಡ ಖರೀದಿ ಕೇಂದ್ರಗಳು ಇನ್ನೂ ಕೂಡ ಓಪನ್ ಮಾಡಲಿಲ್ಲ. ಬೇರೆ ಏನಿಲ್ಲಣ್ಣ, ಇನ್ನೊಂದು ವಿಚಾರ ಕ್ರಸ್ಟ್ ಗೇಟ್ಗಳದ್ದು ನಿಮ್ಗೆ ಗೊತ್ತಿದೆ, ನಾನು ಮಾತಾಡ್ತಾ ಇದ್ದೆ. ಈಗ 33 ಕ್ರಸ್ಟ್ ಗೇಟಲ್ಲಿ ಹತ್ತತ್ರ ಒಂದು 17-18 ಕ್ರಸ್ಟ್ ಗೇಟು ಈಗ ಇನಾಪ್ರೇಟಿವ್ ಸ್ಟೇಜಲ್ಲಿ ಇದೆ. ಈಗ ಇವೆಲ್ಲವೂ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಹುಶಃ ಟೆಂಡರು ಆಲ್ರೆಡಿ ಫ್ಲೋಟ್ ಆಗಿದೆ. 52 ಕೋಟಿ ರೂಪಾಯಿಗೂ ಆಗಿ ಅದೊಂದು ಗುಜರಾತ್ ಕಂಪ್ನಿನೂ ತಗೊಂಡಿದ್ದಾರೆ. ಈಗ 19ನೇ ಕ್ರಸ್ಟ್ ಗೇಟ್ಗೆ 1,80,00,000 ರೂಪಾಯಿ ವೆಚ್ಚದಲ್ಲಿ ಈಗ ಆಲ್ರೆಡಿ ಅವರು ಮುಕ್ತಾಯ ಮಾಡಿದ್ದಾರೆ. ಗೇಟ್ ರೆಡಿ ಆಗಿದೆ, ದುಡ್ಡು ಕೊಟ್ಟಿಲ್ಲ, 2 ವರ್ಷ ಆಗಿದೆ. ಅದೇ ಹಣ ಪಾವತಿ ಮಾಡಿಲ್ಲ. 3 ಬಿಲ್ಲು ಕೂಡ ಅವ್ರೇನು ಕೇಳ್ತಾ ಇದ್ದಾರೆ 11 ಕೋಟಿ ರೂಪಾಯಿಯಷ್ಟು ಇಲ್ಲಿವರೆಗೂ ಅದು ಹಣ ಪಾವತಿ ಸರ್ಕಾರದ ಕಡೆಯಿಂದ ಮಾಡಿಲ್ಲ. ಅದು ಹೊಸ ಟೆಂಡರ್ ಏನಾಗಿದೆ ಅವರಿಗೆ ಅವ್ರ
ಅವರು ಆಲ್ರೆಡಿ 11 ಕೋಟಿ ತಮ್ಮದು ಇನ್ವೆಸ್ಟ್ ಮಾಡಿ ಬಿಲ್ಗಳನ್ನ ಸಬ್ಮಿಟ್ ಮಾಡಿದ್ರು. 3 ಬಿಲ್ ಸಬ್ಮಿಟ್ ಬಟ್ ಅವ್ರು ಹೇಳ್ತಾ ಇರೋದೇಂದ್ರೆ ಕಾಂಗ್ರೆಸ್ ಅಂದ್ರೆ ನಾವು ಕೊಡ್ಬೇಕಾಗಿಲ್ಲ, ಆ ಒಂದು ಮಂಡಳಿ ಇದೆಯಲ್ಲ, ತುಂಗಭದ್ರಾ ಮಂಡಳಿ ಇದೆ, ಆ ಮಂಡಳಿ ಬೋರ್ಡ್ ಅವ್ರು ಕೊಡ್ಬೇಕು. ಯಾರು ಹೇಳ್ತಾರೆ? ಅವ್ರಿಗೆ ಬುದ್ಧಿ ತಲೆ ಏನಾರ ಗೊತ್ತಿದ್ರೆ ಅಲ್ರಿ. ಈಗ ಹೇಳಕತ್ತಿದ್ದಲ್ಲ, ಕರ್ನಾಟಕ ನಾವು ಕೊಡ್ಬೇಕು, ಆಂಧ್ರ ಪ್ರದೇಶ ಸರ್ಕಾರ ಕೊಡ್ಬೇಕು, ತೆಲಂಗಾಣ ಸರ್ಕಾರ ಕೊಡ್ಬೇಕು. ಕೇಂದ್ರ ಸರ್ಕಾರ ಯಾಕೆ ಕೊಡ್ತೈತೆ? ಕೇಂದ್ರ ಸರ್ಕಾರ ಇಸ್ ನಥಿಂಗ್ ಟು ಡೂ ಇಟ್. ಅವರು ಓನ್ಲಿ ಟೆಕ್ನಿಕಲ್ ಸಪೋರ್ಟ್ ಅಷ್ಟೇ ಕೊಡ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ವಿಲ್ ಗಿವ್ ಓನ್ಲಿ ಟೆಕ್ನಿಕಲ್ ಸಪೋರ್ಟ್. ನೀವು ಗೇಟ್ ಹೆಂಗ್ ಮಾಡ್ತಾ ಇದ್ದೀರಿ, ಅದೇನಿದೆ ಸರಿ ಇದೆಯಾ, ಟೆಕ್ನಿಕಲಿ ಇಲ್ಲ, ಅದನ್ನೆಲ್ಲ ಕೊಡ್ತಾರೆ. ರೊಕ್ಕ ಇನ್ವೆಸ್ಟ್ ಮಾಡ್ಬೇಕಾಗಿರೋದು ಸರ್ಕಾರ. ಮತ್ತೆ ಇವರೇ DCM ಅವರೇ ಅವತ್ತಲ್ಲಿ ನಿಂತ್ಕೊಂಡು 36 ಗೇಟಿಂದ ನಾವೇ ಮಾಡಿಸ್ತೀನಿ, ನಾವೇ ಮಾಡಿಕೊಡ್ತೀವಿ, ಆಮೇಲೆ ತೆಲಂಗಾಣದಿಂದ ಅದರಿಂದ ತರಿಸ್ಕೊಳ್ತೀವಿ ಅಂತ ಹೇಳಿದವರು. ನಾನು ಅವ್ರ ಜೊತೆ ಕಾಂಟ್ರಾಕ್ಟರ್ ಜೊತೆ ನಿನ್ನೆ ಮೊನ್ನೆನೂ ಮಾತಾಡಿದ್ದೀನಿ. ಇನ್ನೊಂದು 3-4 ದಿನ ನೋಡ್ತೀನಿ ಸರ್, ಅವ್ರು ದುಡ್ಡು ಕೊಡಲಿಲ್ಲ ಅಂದ್ರೆ ನಾನು ಸ್ಟಾಪ್ ಮಾಡಿಬಿಡ್ತೀನಿ. ಬರೀ 14-15 ಗೇಟ್ ಆಗ್ಯಾವ. ಅವ್ರು ಸ್ಟಾಪ್ ಮಾಡಿದ ಅಂತಂದ್ರೆ ಇನ್ನೇನು ಮಾಡ್ತೀವಿ? ಈ ಹೋದ ವರ್ಷ ಮಾಡಿದ ಗೇಟೇ ಇನ್ನೂ ರೊಕ್ಕ ಕೊಡೋಕ್ಕಾಗಿಲ್ಲ. ಇವ್ರು ನಾಚಿಗೆ ಬರ್ಬೇಕು ಇವ್ರಿಗೆ. ಮತ್ತೆ ಈ ಕಡೆ ಡ್ಯಾಮ್ ಉಳಿಸ್ಬೇಕು, ನಿಮ್ಗೆ ನೀರು ಬೇಕು ಅಂತ ಮಂದಿ ಕೇಳ್ತಾರೆ ರೈತರಿಗೆ. ಇನ್ನೇನು ಇವ್ರು ಮಾಡೋದು ನೋಡಿದ್ರೆ ನೀರೂ ಇಲ್ಲ, ಡ್ಯಾಮೂ ಇಲ್ಲ, ಆ ಪರಿಸ್ಥಿತಿ ತಂದು ನಿಲ್ಲಿಸ್ತಾರೆ. ಈಗ ಸದ್ಯದ ಪ್ರೆಸೆಂಟು ರಾಜಕೀಯ ವಿದ್ಯಮಾನಗಳು ನೋಡಿದಾಗ ಯಾರಿಗೇ ಆಗಲಿ ಸ್ವಾಭಾವಿಕವಾಗಿ ಏನಾದರೂ ಒಂದು ಬದಲಾವಣೆ ಆಗ್ಬೋದು. ಯಾಕೆಂದರೆ ತಾವುಗಳೇ ಪ್ರತಿನಿತ್ಯ ನವೆಂಬರ್ ಕ್ರಾಂತಿ ಅಂದ್ರಿ, ನವೆಂಬರ್ ಗಡುವು ದಾಟೋಯ್ತು. ಈಗ ಇನ್ಯಾವ ತಿಂಗಳಿಗೆ ಆ ಗಡುವು ಹೋಗಿ ನಿಲ್ಲುತ್ತೆ ನಮಗೆ ಗೊತ್ತಿಲ್ಲ. ಹಾಗೇ ಆಗತ್ತೆ ಅನ್ನೋದೇನಿಲ್ಲ, ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದನ್ನ ಹೇಳಿದ್ರೆ ಅಷ್ಟೇ. ಈಗ ನಾವು ಈ ಕಾಂಗ್ರೆಸ್ನ ಸರ್ಕಾರದ ಮನಸ್ಥಿತಿಯನ್ನು ನೋಡಿದಾಗ ಕೊನೆ 1 ಗಂಟೆನೂ ಕೂಡ ಫೈಲ್ಗೆ ಸೈನ್ ಹಾಕಿ ಅದರಲ್ಲಿ ಬರ್ತಕ್ಕಂಥ ಕಲೆಕ್ಷನ್ ಏನಿದೆ ಅದನ್ನು ತಗೊಂಡು ಹೋಗ್ತಕ್ಕಂಥ ಮನಸ್ಥಿತಿಲಿ ಹೊರತುಪಡಿಸಿ ಯಾರು ಕುರ್ಚಿ ಆ ಕುರ್ಚಿ ಈ ಕುರ್ಚಿ ಎಲ್ಲ ಸೆಟ್ಲ್ ಆಗ್ತದೆ ಕಲೆಕ್ಷನ್ಗೋಸ್ಕರ, ಕಮಿಷನ್ಗೋಸ್ಕರ. ಹಾಗಾಗಿ ಕಾದ್ ನೋಡೋಣ ಇನ್ನು ಏನೇನಾಗುತ್ತೆ. ಸರ್, ಕುದುರೆ ವ್ಯಾಪಾರ ಮಾಡೋರು ಬಿಜೆಪಿ ಅವರು, ಅವರಿಂದ JDS ಹೋಗಿ ಬಲಿ ಆದ್ರು ಅಂತ DK ಶಿವಕುಮಾರ್ ಅವರು ಇವತ್ತು ಹೇಳಿದ್ದಾರೆ. ನಾವು ಅವ್ರ ಹಿಂದೆ ಹೋಗಿಲ್ಲ, ಅವ್ರ ಜೊತೆಲಿದ್ದೀವಿ. ಯಾಕೆ ಆ ಥರ ಹೇಳಿದ್ರು? ನಾವು ಅವ್ರ ಜೊತೆಲಿ ಅವರು ಇಬ್ರು ಅಣ್ಣ ತಮ್ಮಂದಿರ ರೀತಿ ಸಾಕಾರ ಕೊಟ್ಕೊಂಡು ಈ ಲೋಕಸಭೆ ಚುನಾವಣೆಯಲ್ಲಿ ಜನನೂ ಅದನ್ನ ನೋಡಿ ಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಪಾಪ ಏನೇನೋ ಮಾತಾಡ್ತಾರೆ. ಇರ್ಲಿ, ಅವರು ಪಾಪ ಬಹಳ ಟೆನ್ಷನ್ ಅಲ್ಲಿ ಇದ್ದಾರೆ. ಈ ಟೆನ್ಷನ್ ಇಂದ ಹೊರಗೆ ಬಂದ್ಮೇಲೆ ಮಾತಾಡೋಣ ಅವ್ರ ಬಗ್ಗೆ. ಮತ್ತೆ ಅಲ್ಲ ಸರ್, ಈಗ ಒಂದ್ ಕಡೆ ಬಿಜೆಪಿ ಜೊತೆ ಟೈಅಪ್ ಆಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಿ. ಈ ಹೋರಾಟದಲ್ಲಿ ಆರಂಭದಲ್ಲಿ JDS ಮತ್ತು ಬಿಜೆಪಿ ಈ ಒಂದು 2ನೇ ಬೆಳೆ ನೀರು ಕೊಡಬೇಕು ಅಂತೇಳಿ ಸುದ್ದಿಗೋಷ್ಠಿಯಾಗಲಿ ಹೋರಾಟಕ್ಕಾಗಲಿ ಪ್ಲಾನ್ ಆಯಿತು. ಆದರೆ ಇವತ್ತು ನೋಡೋದು ಕೇವಲ JDS ಇಂದಾನೆ ಮಾಡ್ತಾ ಇದ್ರಲ್ಲ. ಹೀಗಾಗಿ ಒಂದು ರೀತಿ ಗೊಂದಲದಿದೆ ಸರ್. ಸ್ಥಳೀಯ ಚುನಾವಣೆಗಳು ಬರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ. ನೋಡಿಪ್ಪ, ಸಂಘಟನೆ ಹೋರಾಟಗಳು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾಗಲಿ ಬಾಬಣ್ಣ ಅವರಾಗಲಿ ಎರಡೂ ಪಕ್ಷದ ನಾಯಕರುಗಳಾಗಲಿ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಒಂದಷ್ಟು ತೀರ್ಮಾನಗಳು ರಾಜ್ಯ ರಾಜಕಾರಣದ ವಿದ್ಯಮಾನದ ಲೆಕ್ಕಾಚಾರಗಳು ಅವತ್ತಿನ ಅಂದರೆ ದಟ್ ಸಿಚುಯೇಷನಲ್ ಬೇಸ್ಡ್ ತೀರ್ಮಾನಗಳೇನಾಗ್ತವೆ. ಈಗ ನಾವು ಒಂದು ರಾಜಕೀಯ ಪಕ್ಷ, ಅವರು ಒಂದು ರಾಜಕೀಯ ಪಕ್ಷ. ನಾವು ಕೆಲವೊಂದಷ್ಟು ಸಾರಿ ಪ್ರತ್ಯೇಕವಾಗಿ ಹೋರಾಟಗಳು ಮಾಡಬೇಕಾಗ್ತದೆ. ಏನು ಎಲ್ಲವೂ ನಾವು ಒಟ್ಟುಗೂಡಿ ಜೊತೆಗೂಡಿ ಹೋರಾಟ ಮಾಡ್ತೀವಿ ಅನ್ನೋದು ನಾವೇನು ಅಗ್ರಿಮೆಂಟ್ ಏನು ಸೈನ್ ಮಾಡಿಲ್ಲ. ಇಂಡಿಯಲ್ಲಿ ಇವರ ಪಾರ್ಟ್ ಆಫ್ NDA. ಆಮೇಲೆ ನಾವು ಸಂಘಟನೆ ಅಂತ ಬಂದಾಗ ಈಗ ನಮ್ಮ ಸಂಘಟನೆನೇ ಬೇರೆ, ನಮ್ಮ ಹೋರಾಟಗಳೇ ಬೇರೆ. ಯಾವ ಹೋರಾಟಗಳು ಜೊತೆಗೂಡಿ ಮಾಡಬೇಕು, ಯಾವ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದ ನಾಯಕರುಗಳು ಆಯಾ ಸಂದರ್ಭದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಸರ್, ಕೆಲವೊಂದು ಕ್ಷೇತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕುಂತು ಮಾತಾಡಿದ್ರು ಜೊತೆ ಕುಂತು ಕೆಲಸ ಮಾಡುವಂತ ಒಂದು ಯಾರ ಹತ್ರನೂ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಯಾವುದೇ ಕಾರಣಕ್ಕಲ್ಲಿ BJP ಆಗಿರ್ಬೋದು, JDS ಆಗಿರ್ಬೋದು ಒಂದಾಗಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ವಾತಾವರಣ ಇದೆ. ಅಂತಹ ಕ್ಷೇತ್ರಗಳಲ್ಲಿ ಏನು ಮಾಡ್ತೀರಿ ಅಂತ ನೀವು ಮುಂದಿನ ಚುನಾವಣೆಯಲ್ಲಿ? ಇದು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆದರೆ ಇವೆಲ್ಲ ವಿಚಾರಗಳು ಯಾವಾಗ ಮುನ್ನೆಲೆಗೆ ಬರುತ್ತೆ ಅಂದರೆ ಚುನಾವಣೆಗಳು ಹತ್ರ ಬರಬೇಕು. ಎರಡೂ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಯಾರೋ ಒಬ್ಬರು ತಗ್ಗಬೇಕಾಗ್ತದೆ, ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತದೆ. ಅವ್ರಿಗೆ ಬೇರೆ ಸ್ಥಾನ ಆಯಾ ಪಕ್ಷದ ನಾಯಕರುಗಳು ಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ಬೇಕಾಗ್ತದೆ. ಹಾಗಾಗಿ ಇಟ್ ಈಸ್ ಟೂ ಅರ್ಲಿ. ಈಗ ಅದು ಚರ್ಚೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಐ ಥಿಂಕ್ ಇಟ್ಸ್ ಇನ್ ಎ ಪ್ರೀಮೆಚೂರ್ ಸ್ಟೇಜ್. ಅದಾಗುತ್ತೆ. ಬಂಡಾಯ ಶಮನ ಮಾಡ್ತಕ್ಕಂಥದ್ದು, ಬಂಡಾಯ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡ್ತಕ್ಕಂಥದ್ದು ಎರಡೂ ಪಕ್ಷದ ನಾಯಕರುಗಳು ಒಮ್ಮನಸ್ಸಿನಿಂದ ತೀರ್ಮಾನ ಒಕ್ಕುರುಳಿಂದ ಮಾಡ್ತಾರೆ. ಡೋಂಟ್ ವರಿ, ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡೋದು. ಥ್ಯಾಂಕ್ ಯು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.